ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಸಂತರ ಸಹವಾಸ, ಇದಕ್ಕಿಂತ ಬೇರೆ ಭಾಗ್ಯವಿಲ್ಲ ವಿಶೇಷ. ಬಾಹ್ಯ ಪ್ರಪಂಚವೆಲ್ಲ ಪ್ರಾರಬ್ಧಾಧೀನ ಉಪಾಧಿಯು, ಬೇಸರಗೊಳ್ಳಬಾರದು ನಾವು ಎಂದು ಅದಕ್ಕಾಗಿ ಇದೇ ಆಗಿರುವುದು ನಿಜವಾದ ಸಮಾಧಿಯು. ನೆರಳು ಬಿದ್ದರೂ ನಮ್ಮದು ಹೊಲಸು ರಾಡಿಯಲ್ಲಿ, ಯಾರೂ ತೊಳೆಯುವುದಿಲ್ಲ ಅದನಲ್ಲಿ. ಈ ರೀತಿಯಾಗಿರುವುದು ದೇಹದ ಸತ್ಯತ್ವವು, ಇದು ಕೇವಲ ಸಾಧು ಸಂತರಿಗೆ ಮಾತ್ರ ಸಾಧ್ಯವು. ವೇದಶಾಸ್ತ್ರಗಳ ಮಂಡನ, ಸಂತ ಸಾಧು ಸಿದ್ಧರ ಲಕ್ಷಣ, ಸರ್ವ ಸಂಕಲ್ಪರಹಿತ ಅಂತಃಕರಣ, ಬಾಲಕ ವೃತ್ತಿ ಪೂರ್ಣ ಸಮಾಧಾನ. ನಾಮರೂಪಗೊಳಿಸುವನೋ ಯಾರು ತನ್ನ ವೃತ್ತಿ, ಅವನೇ ಆಗುವನು ಆನಂದದ ಮೂರ್ತಿ. ನಿರಂತರವಾಗಿರುವುದು ವಿವೇಕವು ಚಿತ್ತದಲ್ಲಿ, ರಾಮನಾಮವಿರುವುದು ಮನೋವೃತ್ತಿಗಳಲ್ಲಿ, ಅದೇ ಆಗಿರುವುದು ಪರಮ ಪ್ರಾಪ್ತಿ ಜೀವನದಲ್ಲಿ. ನಾಶಗೊಳಿಸಿ ವ್ಯರ್ಥ ಕಲ್ಪನಾ ವೃತ್ತಿಗಳನ್ನು, ಚಿತ್ತದಲ್ಲಿ ಇರಿಸಿಕೊಂಡರೆ ಅಖಂಡವಾಗಿ ರಾಮನಾಮವನ್ನು, ಅವನೇ ಹೊಂದುವನು ಸಮಾಧಾನ ಸಂತೋಷ ಶಾಂತಿಯನ್ನು. ದೇವರಿಗೆ ಸಮರ್ಪಿಸಿದನೋ ಯಾವನು ಎಲ್ಲವನ್ನು, ಹಾಗೂ ಮಾಡುವನು ಸ್ವಾನಂದಯುಕ್ತ ಭಗವತ್ ಚಿಂತನೆಯನ್ನು. ಅದರಿಂದಲೇ ತಿಳಿದುಕೊಳ್ಳಬೇಕು ಸಿದ್ಧ ಸಾಧುಗಳನ್ನು, ವಾಸನೆಯನ್ನು ಸುಟ್ಟು ಶುದ್ಧಗೊಳಿಸಬೇಕು ಚಿತ್ತವನ್ನು. ನಿರ್ಭ್ರಾಂತರಾಗಬೇಕು ಸಂಪೂರ್ಣವಾಗಿ ಬಿಟ್ಟು ಅಹಂ ಭಾವವನ್ನು. ಈಗ ನಾನಿರುವೆನು ರಾಮನವನು, ರಾಮನು ನನ್ನವನು, ತಿಳಿದುಕೊಳ್ಳಬೇಕು ಸಂಪೂರ್ಣವಾಗಿ ಇದನ್ನು. ಸಂತ ಸಹವಾಸ ಅವನೇ ಪಡೆದುಕೊಂಡನು, ಯಾರು ಬಿಟ್ಟು ಬಿಟ್ಟನೋ ಸಂಪೂರ್ಣವಾಗಿ ದೇಹ ಬುದ್ಧಿಯನ್ನು. ಸಂತರನ್ನು ನೋಡಬಾರದು ನಾವು ದೇಹದಲ್ಲಿ, ನಾವು ದೇಹಾತೀತರಾಗಿ ನೋಡಬೇಕು ಅವರನ್ನು ಎಲ್ಲಿ. ನಾಮದಲ್ಲಿ ಪ್ರೇಮವಿರುವುದು, ಇದೇ ಸಂತರ ಲಕ್ಷಣವಾಗಿರುವುದು. ಯಾರು ಯಾರು ಉಳಿದರೋ ಅವರೊಡನೆ, ಸಂತರು ಮಾಡಿದರು ಅವರ ಸಾರ್ಥಕವನ್ನೇ. ಸಾಧುವು ತಾನು ಬಿಟ್ಟರು ದೇಹವನ್ನು, ಆದರೂ ತನ್ನ ಸತ್ತೆಯಿಂದ ಜಾಗೃತವಾಗಿಯೇ ಇರುವನು. ಆದ್ದರಿಂದ ಅವರ ನೆನಪನ್ನು ಇಟ್ಟುಕೊಳ್ಳಬೇಕು, ಹಗಲಿರುಳು ಅವರ ಸೇವೆ ಮಾಡಬೇಕು. ಸಂತರ ಸಹವಾಸ, ಇದಕ್ಕಿಂತ ಬೇರೆ ಭಾಗ್ಯವಿಲ್ಲ ವಿಶೇಷ. ಸಂತ ಚರಣಗಳಲ್ಲಿ ಪ್ರಾಪ್ತವಾದರೆ ಲೀನತೆ, ಅವರ ಭಾಗ್ಯಕ್ಕೇನು ಉಂಟಾಗುವುದಿಲ್ಲ ನ್ಯೂನ್ಯತೆ. ಸಂತ ಚರಣಗಳಲ್ಲಿ ಇಟ್ಟಿದ್ದಾದರೆ ವಿಶ್ವಾಸವನ್ನು, ನಿಶ್ಚಿತವಾಗಿಯೂ ಹೊಂದುವನು ಭಗವಂತನನ್ನು. ಲಕ್ಷ್ಯವನ್ನಿಡಬೇಕು ಸಂತರ ಕಡೆಗೆ, ದೇಹ ತೊಡಗಿಸಬೇಕು ಪ್ರಪಂಚದ ಕಡೆಗೆ. ಸಂತರ ಸಹವಾಸವೆಂಬುದು ಭಗವನ್ ನಾಮದಿಂದಲೇ ಸಾಧಿಸುವುದು. ಭರವಸೆಯನ್ನು ಇಡಬೇಕು ಸಂತರಲ್ಲಿ, ಇದೇ ನಿಜವಾದ ಮುಕ್ತಿಯಾಗಿರುವುದಿಲ್ಲಿ. ಸಂತರು ಸಂತುಷ್ಟರಾಗುವರು ಆವಾಗ್ಗೆ, ತೆಗೆದುಕೊಂಡರೆ ನಾಮವನ್ನು ಶ್ವಾಸೋಚ್ಛ್ವಾಸದೊಂದಿಗೆ. ಹೇಳಬೇಕು ಸಂತರಿಗೆ ನಮಸ್ಕಾರ, ಅವರೇ ಆಗಿರುವರು ಜಗತ್ತಿಗೆ ಆಧಾರ. ಸಂತರ ದೇಹಸ್ಥಿತಿ, ಮುಗಿಯಿತು ಪ್ರಾರಬ್ಧದ ಗತಿ. ದೇಹವು ಇಂದು ಕಾಣದಂತಾಯಿತು, ಆದರೂ ಅದು ಅಜರಾಮರವಾಯಿತು. ಶ್ರೀರಾಮನೇ ಕರ್ತ ಎಂದು ತಿಳಿದು ಚಿತ್ತದಲ್ಲಿ, ಸಂತರು ವರ್ತಿಸುವರು ಈ ಜಗತ್ತಿನಲ್ಲಿ. ನಾವು ವರ್ತಿಸಬೇಕು ಈ ರೀತಿಯಾಗಿ, ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗುವಂತಹವರಾಗಿ. ಸಂತರದೇ ಮಾಡಬೇಕು ಅನುಕರಣ, ಅವರದೇ ತೆಗೆದುಕೊಳ್ಳಬೇಕು ದರ್ಶನ, ಮತ್ತು ಹೇಳಬೇಕು ತಾವು ಬಂದಿರುವ ಕಾರಣ. ಕೇಳಬೇಕು ಕಠಿಣ ಮಾರ್ಗ ಕುರಿತು, ಅದರಿಂದ ಸುಲಭವಾಗುವುದು ವ್ಯವಹಾರದ ಮಾತು. ನಾಮಕ್ಕಿಂತ ಬೇರೆ ಲಾಭವಿಲ್ಲವೆಂಬುದನ್ನು ತಿಳಿದುಕೊಂಡನೋ ಯಾರು ತಮ್ಮ ಚಿತ್ತದಲ್ಲಿ, ಅವರಿಗೆ ಪ್ರಾಪ್ತವಾಯಿತು
ನಿಜವಾದ ಸಂತ ಸಂಗತಿ ಜೀವನದಲ್ಲಿ ಅವರ ಆದರ್ಶವನ್ನೇ ಇಟ್ಟುಕೊಳ್ಳಬೇಕು. ಅದರಿಂದ ಆಗುವುದಿಲ್ಲ ಯಾವುದೇ ಕೆಡಕು. ಯಾರು ಹೊಂದಿರುವರೋ ಸಮಾಧಾನವನ್ನು ಅವರೇ ಸರಿಯಾದ ಮಾರ್ಗಕ್ಕೆ ಹಚ್ಚಬೇಕು ಜನರನ್ನು. ಸಂತರೊಂದಿಗೆ ಆಗಬೇಕು ನಾವು ಅನನ್ಯ, ಅಂದರೆ ಇಲ್ಲವೇ ಇಲ್ಲ ಬೇರೆ ಕಡೆಗೆ ಹೋಗಬೇಕಾದ ಕಾರಣ. ಭಾಗ್ಯದಿಂದ ಮನೆಗೆ ಬಂದರೂ ಸಂತರು ತಿಳಿದುಕೊಳ್ಳಲಿಲ್ಲ ಅಭಾಗಿಯಾದವರು. ಪ್ರಾಪ್ತವಾದರೂ ಸೂರ್ಯನ ಪ್ರಕಾಶವು ಕುರುಡನಿಗೆ ಆಗಲಿಲ್ಲ ಅದರ ಉಪಯೋಗವು. ಅದರಂತೆ ವಿಷಯಾಕಾರವಾಯಿತೋ ಯಾರ ವೃತ್ತಿಯು, ಪ್ರಾಪ್ತವಾದಂತಾಗಲಿಲ್ಲ ಅವರಿಗೆ ಸಂತ ಸಂಗತಿಯು. ರಾಮನಾಮದ ಹೊರತಾಗಿ ಕಳೆಯುವುದಿಲ್ಲ ಯಾರು ತಮ್ಮ ಸಮಯವನ್ನು, ಅವನೇ ನಿಜವಾದ ಜೀವನ್ಮುಕ್ತನು. ದೇಹದ ವಿಷಯದಲ್ಲಿ ಇರುವವನು ವಿರಕ್ತ, ಪ್ರಪಂಚದ ವಿಷಯಗಳಲ್ಲಿ ಇಲ್ಲ ಅಹಂ ಮಮತ, ಅವನಿಗೆ ಅನ್ನಬೇಕು ಜೀವನ್ಮುಕ್ತ. ರಾಮನ ಹೊರತು ತಿಳಿಯಬಾರದು ಹಿತ, ಇದೇ ಸರ್ವ ಸಂತರ ಮನೋಗತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.